ಊರುಗಳು ತಿನ್ನಲಿಕ್ಕೆ ಅನ್ನ ಸಿಗ್ತಿರಲಿಲ್ಲ, ಉಟ್ಕೊಳ್ಳಿಕ್ಕೆ ಹೊಟ್ಟೆ ಸಿಗ್ತಿರಲಿಲ್ಲ, ದುಡಿಲಿಕ್ಕೆ ಕೆಲಸ ಸಿಗ್ತಿರಲಿಲ್ಲ. ಈ ಮೂರನ್ನ ಹಸು ಇಂಗಿಸಿರ್ತಕ್ಕಂಥ ಒಂದು ಚಳವಳಿ ಯಾವುದಾದ್ರಿದೆ ಅದು ಸರ್ಕಾರಿ ಚಳವಳಿ ಅಂತೇಳಿ ಬಹಳ. ನಾವು ಒಂದು ಕಾಲದಲ್ಲಿ ಮ್ಯಾಕ್ಸಿಕನ್ ಗೋಧಿ ತರಿಸ್ತಿದ್ದಿಲ್ಲ, ನಿಮಗೆಲ್ಲ ಗೊತ್ತಿದೆ. ರೇಷನ್ ಅಂಗಡಿಯಲ್ಲಿ ನಮ್ಗೆ ತಿನ್ಲಕ್ಕೆ ಗೋಧಿ ತಗೋಬೇಕಾದ್ರೆ ಬಾಳೆ ಹಚ್ಚಿ ಎಷ್ಟೇ ಶ್ರೀಮಂತಿದ್ರು ಅಲ್ಲಿ ರೇಷನ್ ಅಂಗಡಿ ಹೋಗಿ ಅಕ್ಕಿ ಗೋಧಿ ತಂದು ತಿಂದಿದ್ವಿ. ಕಾಲಕ್ರಮೇಣ ಸಕ್ಕರೆ ಸಿಕ್ತು, ಎಣ್ಣೆ ಸಿಕ್ತು. ಆದರೆ ಇವತ್ತು ಅಂತ ಚಳುವಳಿಯನ್ನ ಈ ದೇಶದಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರಿ ರಂಗ ಬಹಳ ಭದ್ರ ಬುನಾದಿ ಆಗಿದೆ. ನಾವು ಹೇಳ್ತೀವಿ ಹನಿ ಹನಿ ಕೂಡಿದ್ರೆ ಹಳ್ಳ, ತನಿ ಕೂಡಿದ್ರೆ ರಾಸ್ತಿ ಅಂತ. ಇದೇ ಸಂಸ್ಥೆ ನೀವೇನು ಈ ಬಿಲ್ಡಿಂಗ್ ಇರಲಿಲ್ಲ, ಈ ಸಂಸ್ಥೆ 6 ಲಕ್ಷ ರೂಪಾಯಿದಿಂದ ಪ್ರಾರಂಭ ಆಗಿ 23 ಕೋಟಿ ವ್ಯವಹಾರ ಮಾಡ್ತದಂದ್ರೆ ನಾವು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ಹಾಲು ಕೂಡ ನಾವು ತರಲಿಕ್ಕೆ ಶಕ್ತಿದಿಲ್ಲ, ಆದರೆ ಇವತ್ತು ಹಾಲು ಉತ್ಪಾದನೆ ಮಾಡಿ ಹೊರರಾಷ್ಟ್ರ ಕೊಡ್ತಕ್ಕಂಥ ಶಕ್ತಿ ನಮಗೆ ಬಂದಿದೆ. ಪ್ರೊಫೆಸರ್ ಪುಣೆಯವರು ಪುಣೆಯಿಂದ ಕ್ಷೀರ ಕ್ರಾಂತಿ ಆಯಿತು, ಹಸಿರು ಕ್ರಾಂತಿ ಆಯಿತು, ಎಲ್ಲ ನಾವು ಕಂಡಿದ್ದೀವಿ. ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಒಂದು ಕಾಲದಲ್ಲಿ ಬಿಕ್ಕಿ ಬೇಡಿ ಗೋಧಿ ತಿನ್ನುವಂಥ ಈ ದೇಶದ 140 ಕೋಟಿ ಜನರಿಗೆ ಕುಂದ್ರಿಸಿ 3 ತಿಂಗಳು ಅನ್ನ ಆಗ್ತಕ್ಕಂಥ ಶಕ್ತಿ ಕೊಟ್ಟಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ. ಇವತ್ತು ಅವೆಲ್ಲ ಯೋಜನೆಗಳನ್ನ ಈ ಸರ್ಕಾರಿ ರಂಗದ ಕೊಡುಗೆಯಾಗಿ ನಮಗೆ ಸಿಗ್ತದೆ. ಮತ್ತು ಇನ್ನೊಂದು ಬಹಳ ಸಂತೋಷದ ಸಂಗತಿ ಹೇಳ್ಬೇಕಂದ್ರೆ, ಇಡೀ ಕರ್ನಾಟಕಕ್ಕೆ ಎಷ್ಟು ಸಕ್ಕರೆ ಬೇಕು, ಆ ಸಕ್ಕರೆ ಕೊಡ್ತಕ್ಕಂಥ ಶಕ್ತಿ ಯಾವ ಜಿಲ್ಲೆಗಳು ಅಂದ್ರೆ ಕೇವಲ 3 ಜಿಲ್ಲೆಗಳು, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಸೇರಿಸಿದ್ರೆ ಕರ್ನಾಟಕಕ್ಕೆ ಎಷ್ಟು ಸಕ್ಕರೆ ಬೇಕು ಅಷ್ಟು ಇವೇ 3 ಜಿಲ್ಲೆ ಕೊಡ್ತಾವ ಅಂದ್ರೆ ಅದು ತಪ್ಪಾಗಲಿಲ್ಲ. ಅಷ್ಟು ಸಕ್ಕರೆ ಉತ್ಪಾದನೆಯನ್ನು ನಾವು ಮಾಡ್ತೀವಿ, ಅಷ್ಟು ಶಕ್ತಿ ಇವತ್ತು ನಮ್ಮ ಜಿಲ್ಲೆಗಳಿಗೆ ಬಂದಿದೆ. ಅದು ಈ ಸರ್ಕಾರಿ ರಂಗದ ಕೊಡುಗೆ. ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಬಹಳಷ್ಟು ಸರ್ಕಾರಿ ಚಳವಳಿಯನ್ನು ನಾವು ನೋಡ್ತಾ ಇದ್ದೀವಿ. ದೇಶದಲ್ಲಿ 45 ಲಕ್ಷ ಸೊಸೈಟಿಗಳಿವೆ. ನಮ್ಮ ರಾಜ್ಯದಲ್ಲಿ ಕೂಡ 40,000ಕ್ಕಿಂತ ಹೆಚ್ಚು ಸೊಸೈಟಿಗಳು ಕಾರ್ಯನಿರ್ವಹಿಸ್ತಾರೆ. ಇಂಥ ಒಂದು ಶಕ್ತಿ ನಮಗೆ ಕಡಿಮೆ ನಡೆಸಿದ್ದವರು ಕೊಟ್ಟು ಹೋಗಿದ್ದಾರೆ. ಅವರನ್ನು ನೆನೆದು ದಿವಂಗತ ನೆಹರು ಅವರನ್ನು ನಾವು ನೆನೆಯಲೇಬೇಕು. ನೆಹರು ಸಹೋದರ ಸಹೋದರರಿಗೂ ಮತ್ತೊಮ್ಮೆ ವಂದಿಸಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರನ್ನ ಮತ್ತೊಮ್ಮೆ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೋದ್ರೆ ಒಳ್ಳೆಯದಾಗ್ತದ, ಒಳ್ಳೆಯದು ಅಂತದನ್ನು ದೃಷ್ಟಿ ಇಟ್ಕೊಂಡು ಈಗ ತಾನೇ ಬಹಳಷ್ಟು ವೇದಿಕೆಯಿಂದ ಮಾತನಾಡಿ ಎಲ್ಲರೂ ಒಳ್ಳೆ ಒಳ್ಳೆ ವಿಚಾರಗಳನ್ನು ಹೇಳಿದರು. ಅದಕ್ಕೆ ಏನಂದ್ರೆ ಈಗ ಬಹಳ ತಡ ಮಾಡಿದ್ವಿ ಅಂದ್ರೆ ಹೇಳಿದ್ನಲ್ಲ, ಹೊಟ್ಟಿಗೆ ಕೈಗೆ ಸಣ್ಣ ತಪ್ಪಂದ್ರೆ ನೀವು ನಮ್ಮನ್ನು ತಪ್ಪಿಸ್ತೇವೆ. ಅದಕ್ಕೆ ಹಂಗಾಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ನನಗೆ ವೇದಿಕೆ ಮೇಲೆ ಕರ್ಕೊಂಡು ಬಂದು ನನಗೂ ಸನ್ಮಾನ. ನೀನು ಕೊಡ್ತೀನಿ ಅನ್ನೋ, ಕೊಡ್ತೀನಿ 3 ಲಕ್ಷ ಅಂದ್ರೆ ಇಟ್ಟಾಯ್ತು ಅನ್ನೋ, ಕೈ ಬಿಟ್ಟು 2 ಕೈ ಬಿಟ್ಟು ಇಟ್ಟಾಯ್ತಂದ ತೆಳಗ್ ಬಿದ್ದ. ಅದಕ್ಕೆ ಏನದ